ಡಿಯರ್ ಫ್ರೆಂಡ್, ನಾವೀಗ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿಯನ್ನು ಕರೆದಿದ್ದಾರೆ. ನಾವು ಈ ಅರ್ಜಿಯನ್ನು ಯಾವ ರೀತಿ ಹಾಕುವುದನ್ನೋದನ್ನು ನೋಡೋಣ. ಮೊದಲಿಗೆ ನಾವು ಸೇವಾ ಸಿಂಧು ವೆಬ್ಸೈಟಿಗೆ ಹೋಗಿ ಅಲ್ಲಿ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಅಲ್ಲಿ ಈ ರೀತಿಯ ಒಂದು ಇಂಟರ್ಫೇಸ್ ಅಂತಕ್ಕಂಥದ್ದು ಓಪನ್ ಆಗುತ್ತೆ. ಮೊದಲಿಗೆ ನೀವು ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರತಿಯೊಬ್ಬರಿಗೂ ತಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಫ್ರೆಂಡ್ಸ್. ಇಲ್ಲಿ ಫಸ್ಟು ಆಧಾರ್ ಅಥೆಂಟಿಕೇಷನನ್ನು ಮಾಡಬೇಕು. ನೋಡಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಮಹಿಳೆಯರಿಗೆ ಹೊಲಿಗೆ ಯಂತ್ರ ಯೋಜನೆ ಅಂತಕ್ಕಂಥದ್ದು ಅರ್ಜಿಯನ್ನು ಕರೆದಿದ್ದಾರೆ. ಫ್ರೆಂಡ್ಸ್, ಯಾರ್ಯಾರು ತಮ್ಮ ಆರ್ಥಿಕವಾಗಿ ಸಬಲರಾಗಬೇಕು ಅಂದ್ಕೊಂಡಿದ್ದೀರೋ ಎಲ್ಲರೂ ತಮ್ಮ ಅರ್ಜಿಯನ್ನು ಸಲ್ಲಿಸಿ. ಮೊದಲಿಗೆ ಆಧಾರ್ ಅಥೆಂಟಿಕೇಷನ್ ಮಾಡಬೇಕು. ಅಲ್ಲಿ ಆಧಾರ್ ಅಥೆಂಟಿಕೇಷನ್ ಅಂದರೆ ನಿಮ್ಮ ಆಧಾರ್ ಕಾರ್ಡನ್ನು ನೀವು ಅಲ್ಲಿ ಎಂಟ್ರಿ ಮಾಡಿ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ. ಆವಾಗ ನಾವು ಅಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದೆಯಾ ನೋಡಿ ಫ್ರೆಂಡ್ಸ್, ಅಲ್ಲಿ ನಾವು ಗೆಟ್ ಡೀಟೇಲ್ಸ್ಗೆನ್ನು ಕ್ಲಿಕ್ ಮಾಡಬೇಕು. ಆಗ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ಹೆಸರು ಅಲ್ಲಿ ಅರ್ಜಿದಾರರ ಹೆಸರು ಕಾಲಮ್ನಲ್ಲೇ ಫಿಲ್ ಆಗುತ್ತೆ. ನಂತರ ಅರ್ಜಿದಾರರ ತಂದೆ ಅಥವಾ ಪತಿಯ ಹೆಸರು, ಮದುವೆ ಆಗಿದ್ದರೆ ಪತಿಯ ಹೆಸರನ್ನು ಎಂಟ್ರಿ ಮಾಡಿ, ಇಲ್ಲ ಅಂದರೆ ತಂದೆಯ ಹೆಸರನ್ನು ಎಂಟ್ರಿ ಮಾಡಿ. ಅಲ್ಲಿ ಆ್ಯಸ್ ಫರ್ ಆಧಾರ್ ಕಾರ್ಡ್ ಪ್ರಕಾರ ನಿಮ್ಮ ಏಜ್ ಫಿಲ್ ಆಗುತ್ತೆ. ನೋಡಿ, ಡಿ ದೇವರಾಜ ಅರಸು ಹಿಂದುಳಿದ ವರ್ಗ, ಅದನ್ನು ನಾವು ನಿಗಮವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಸ್ತ್ರೀ ಪುರುಷರು ಟ್ರಾನ್ಸ್ಜೆಂಡರ್ಸ್ ಇದು ಅಲ್ಲಿ ಆಟೋ ಫಿಲ್ ಆಗುತ್ತೆ ಫ್ರೆಂಡ್ಸ್. ನೀವು ಧರ್ಮ ಹಿಂದೂ ಧರ್ಮ. ಇಲ್ಲಿ ಪಡಿತರ ಚೀಟಿ ಸಂಖ್ಯೆಯನ್ನು ನೋಡಿ ಇಲ್ಲಿ ಫ್ರೆಂಡ್ಸಲ್ಲಿ ಕೊಟ್ಟಿದ್ದಾರೆ. ಪಡಿತರ ಚೀಟಿ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಿ, ಅಂದರೆ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ, ಮತ್ತು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಮೇಲೆ ಆರ್ಥಿಕ ವರ್ಗೀಕರಣ ಅಂತ ಇದೆಯಲ್ಲ ಅಲ್ಲಿ ನೀವು ಮತ್ತೆ ಎಂಟ್ರಿ ಮಾಡಿ. ನಿಮ್ಮ ಜಾತಿ ಆದಾಯದ ಪ್ರಮಾಣ ಪತ್ರ ಇಲ್ಲಿ ನೋಡಲಿ, ಜಾತಿ ಪ್ರಮಾಣ ಪತ್ರ ತಹಶೀಲ್ದಾರರಿಂದ ಪಡೆದಂತಹ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಕಾಮನ್ ಆಗಿ ಎಲ್ಲರ ಹತ್ರ ನೀವು ಮಾಡಿಸಿರ್ತೀರ. ಒಂದು ಸಲ ಮಾಡಿದರೆ ಅದು 5 ಇಯರ್ಸ್ ಬರುತ್ತೆ ಅಲ್ವಾ. ನೀವು RD ನಂಬರನ್ನು ನೀವು ಇಲ್ಲಿ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಕ್ಯಾಸ್ಟ್ನಲ್ಲಿರ್ತಕ್ಕಂತಹ ಜಾತಿ, ನಿಮ್ಮ ಹೆಸರು ಇಲ್ಲಿ ಎಲ್ಲ ಆಟೋ ಫಿಲ್ ಆಗುತ್ತೆ ಫ್ರೆಂಡ್ಸ್. ಮತ್ತು ನೀವು ಯಾವಾಗ ಅದನ್ನು ಪಡ್ಕೊಂಡಿದ್ದೀರ ಅಂತ ಇಲ್ಲಿ ವಾರ್ಷಿಕ ಆದಾಯ ಅಂತಕ್ಕಂಥದ್ದು ರೂರಲ್ ಆದರೆ ನೋಡಿ ಫ್ರೆಂಡ್ಸ್, ಇದೆಲ್ಲ ಆಟೋ ಫಿಲ್ ಆಗುತ್ತೆ. ಆದಾಯದ RD ಸಂಖ್ಯೆಯನ್ನು ಎಂಟ್ರಿ ಮಾಡಿದರೆ ಅದು ಎಲ್ಲ ಫಿಲ್ ಆಗುತ್ತೆ. ನೋಡಿರಿ, ಇಷ್ಟು ಕೆಟಗರಿ ಬರುತ್ತೆ ಫ್ರೆಂಡ್ಸ್. ಕೆಟಗರಿ 1, ಕೆಟಗರಿ 2A, ಕೆಟಗರಿ 3A, 3B, ಇಷ್ಟು ಕೆಟಗರಿಯರು ನೀವು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಮತ್ತು ಇಲ್ಲಿ ಅರ್ಜಿದಾರರ ಕುಟುಂಬದ ಸದಸ್ಯರು ಈಗಾಗಲೇ ಯಾರಾದರೂ ಸರ್ಕಾರಿ ನೌಕರಿಯಲ್ಲಿದ್ದೀರಾ ಅಥವಾ ಅರೆ ನೌಕರಿಯಲ್ಲಿದ್ದೀರಾ ಅಂದರೆ ಎಸ್ ಆರ್ ನೋ ಅಂತ ಕೊಡುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ನೌಕರಿ ಇಲ್ಲ ಅಂದರೆ ಇಲ್ಲಿ ನೋ ಕೊಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಷ್ಟು ಕೆಟಗರಿಯರು ನೀವು ಹಾಕ್ಬೋದು. ಅಲ್ಲಿ 4 ಕೆಟಗರಿ ಅಂದರೆ ಉಪ್ಪಾರ ಅವೆಲ್ಲ ಬರುತ್ತೆ. ಕೆಟಗರಿ 1, 2A, ಕುರುಬ, ದೇವಂಗ, ಮಡಿವಾಳ, ಭಾಳಷ್ಟು ಕೆಟಗರಿಗಳು ಬರ್ತವೆ ಫ್ರೆಂಡ್ಸ್. ನೀವು ಅಂದರೆ ಸರ್ಕಾರದಿಂದ ಬಿಟ್ಟಿರತಕ್ಕಂಥ ಯೋಜನೆಗಳಿಗೆ ನೀವು ಕಡ್ಡಾಯವಾಗಿ ಹಾಕಿ ಫ್ರೆಂಡ್ಸ್. ನೆಕ್ಸ್ಟು ವಿಕಲಾಂಗಚೇತನ ಅಂದರೆ ಹ್ಯಾಂಡಿಕ್ಯಾಪ್ಡ್ ಪರ್ಸನ್, ಎಸ್ ಆರ್ ನೋ. ಎಸ್ ಇದ್ದರೆ ಅವರಿಗೆ ಒಂದು ಸ್ವಲ್ಪ ಪ್ರಿಯಾರಿಟಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಹ್ಯಾಂಡಿಕ್ಯಾಪ್ಡ್ ಪರ್ಸನ್ಸ್ ಇದ್ದರೆ ಮಸ್ಟ್ ಆ್ಯಂಡ್ ಶುಡ್ಡು ಅಪ್ಲೈ ಮಾಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಮದು ಸರ್ಕಾರದಿಂದ ಒಂದು UDID ಕಾರ್ಡ್ ಮಾಡಿಸಿರ್ತೀರ ಹಾಸ್ಪಿಟ್ಲಲ್ಲಿ, ಅದು UDID ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ನಂತರ ನೀವು ಮ್ಯಾರಿಡ್ ಅಥವಾ ಅನ್ಮ್ಯಾರಿಡ್ ಅಂತ ಕೇಳುತ್ತೆ. ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಕೊಡಿ, ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಕೊಡಿ ಅಂತಕ್ಕಂಥದ್ದು. ಕೋವಿಡ್ನಿಂದ ನಿಮ್ಮ ಸಂಗಾತಿ ಏನಾರು ಡೆತ್ ಆಗಿದ್ದೀರೋ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ. ಯಾಕೆಂದರೆ ಇವರಿಗೆ ಫಸ್ಟು ಒಂದು ಪ್ರಿಯಾರಿಟಿಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಂಗಾಗಿ ನೀವು ಹಾಕಿ. ನೀವು ಈಗಾಗಲೇ ತರಬೇತಿಯನ್ನು ಪಡ್ಕೊಂಡಿದ್ದೀರಾ, ಎಸ್ ಇದ್ದರೆ ಎಸ್ ಹಾಕಿ. ನೆಕ್ಸ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ HIV ಪೀಡಿತಂತಹ ಮಹಿಳೆಯರಿಗೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಸ್ವಾವಲಂಬಿ ಉದ್ಯೋಗವನ್ನು ಕೈಗೊಳ್ಳಲು ಭಾರತ ಸರ್ಕಾರದ ಕರ್ನಾಟಕ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆ ಯೋಜನೆ. ಯಾಕೆಂದರೆ ಮಹಿಳೆಯರು ತಮ್ಮ ಸ್ವಾವಲಂಬಿ ಜೀವನವನ್ನು ಕೈಗೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಹಾಕಿಕೊಂಡಂತಹ ಒಂದು ಯೋಜನೆ. ದಯಮಾಡಿ ಈಗ ಕೊನೆಯ ದಿನಾಂಕ ಬರುವುದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಫ್ರೆಂಡ್ಸ್ ಅಂತಕ್ಕಂಥದ್ದು. ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂತೆ ನೀವು ರೂರಲ್ ಅರ್ಬನ್ ಈ ಕಾಲಮನ್ನು ಫಿಲ್ ಮಾಡಿ.
ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಜಿಲ್ಲೆ, ನಿಮ್ಮ ವಿಧಾನಸಭಾ ಕ್ಷೇತ್ರ, ತಾಲೂಕು, ವಿಲೇಜು, ಹೋಬಳಿ ಮತ್ತು ವಿಳಾಸ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಬ್ಯಾಕ್ ಸೈಡಲ್ಲಿ ಇದೆಯೋ ಆ ವಿಳಾಸವನ್ನು ನೀವು ಫಿಲ್ ಮಾಡಿ ಫ್ರೆಂಡ್ಸ್ ಇದೇ ರೀತಿ ಹೊಸ ಮಾಹಿತಿಯನ್ನು ನಮ್ಮ ಕನಕ ಯೂಟ್ಯೂಬ್ ಚಾನಲ್ನಿಂದ ನಿಮಗೆ ಅಪ್ಡೇಟ್ ಮಾಡ್ತಲೇ ಇರ್ತೀವಿ. ಹಾಗಾಗಿ ನೀವು ನಮ್ಮ ಕನಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಅದೇ ರೀತಿ ಯಾವುದೇ ಒಂದು ಹೊಸ ಸ್ಕೀಮ್ಗಳು ಬರಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಇಲ್ಲಿ ಅಗ್ರಿ ಬಟನ್ಕಿಂತ ಮುಂಚೆ ಅಂದರೆ ಇಲ್ಲಿ ಏನಿದೆ ಅಂದರೆ, ನೀವು ನಮ್ಮ ದರಜರಸು ಹಿಂದುಳಿದ ವರ್ಗ ಇಲಾಖೆಯಲ್ಲಿ ಒಳಪಟ್ಟಂತಹ ನಿಯಮಗಳಿಗೆ ಬದ್ಧರಾಗಿರ್ತೀರಿ ಅಂತ ಹೇಳ್ಬಿಟ್ಟು, ಐ ಅಗ್ರಿ ಅಂದರೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟು ಇದರ ಅರ್ಥ. ಇಲ್ಲಿ ನೀವೀಗ ಕ್ಯಾಪ್ಚರನ್ನು ಹಾಕಿ ಸಬ್ಮಿಟ್ ಬಟನ್ ಒತ್ತಬೇಕು. ನೀವು ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟು, ನಿವಾಸ, ಆಧಾರ್ ಕಾರ್ಡು, ಒಂದು ಫೋಟೋ, ಬ್ಯಾಂಕ್ ಪಾಸ್ಬುಕ್, ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ಇಟ್ಕೊಂಡಿರಬೇಕು. ಯಾರಿಗಾದರೂ ಏನಾರು ಡೌಟ್ ಇದ್ದರೆ ಇನ್ಬಾಕ್ಸ್ನಲ್ಲಿ ನೀವು ಮೆಸೇಜ್ ಹಾಕಿ, ನಾನು ಆ ಮೆಸೇಜಿಗೆ ಉತ್ತರವನ್ನು ನೀಡ್ತೇನೆ. ಓಕೆ, ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.